ಈ ಬಗ್ಗೆ ನಿಮ್ ನಿಲುವೇನು? ಮೀಸಲಾತಿ ಕೊಡ್ಬೇಕನ್ನುವಂಥದ್ರ ಬಗ್ಗೆ 4% ಮುಸ್ಲಿಮರಿಗೆ ಮೀಸಲಾತಿ ಕೊಡ್ಬೇಕೆನ್ನುವುದು ಈಗ ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ ಅನ್ನೋದನ್ನ ಮಾಹಿತಿ ಬರ್ತಾ ಇದೆ. ಕ್ಯಾಬಿನೆಟ್ ಇಂದ ಡಿಸಿಷನ್ ಆಗಿ ಅದು ಹೊರಗೆ ಬರ್ಲಿಕ್ಕೆ ನಾವು ಕಾಯ್ತಾ ಇದ್ದೇವೆ. ಅದರ ಮೇಲೆ ನಾವು ಕರೆಕ್ಟ್ ಆಗಿ ಭಾರತೀಯ ಜನತಾ ಪಾರ್ಟಿ ರಿಯಾಕ್ಷನ್ ಕೊಡ್ತದೆ. ಆದ್ರೆ ಇದರ ನಡುವೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಸಹ ಮುಸಲ್ಮಾನರ ಮೇಲೆ ಕೇಸ್ ಹಾಕಬೇಕಾದ್ರೆ ಅಲ್ಲಿ ರಿಟರ್ನ್ ಆರ್ಡರ್ ಅನ್ರಿಟರ್ನ್ ಆರ್ಡರ್ ಇದ್ದಾಗಿದೆ. ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ, ಕೇಸ್ ಹಾಕಬೇಡಿ, ನಿಮ್ಗೆ ಸಮಸ್ಯೆ ಆಗ್ತದೆ ಅಂತ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿ ಬಂದ್ರು ಸಹ ಇವರು ಬೆಂಕಿ ಹಾಕುವವರ ಮೇಲೆ ಕೇಸ್ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಅದು ವೋಟ್ ಬ್ಯಾಂಕ್ ಅನ್ನ ಏನಿದೆ ಅದನ್ನ ಗಟ್ಟಿ ಮಾಡಿಕೊಳ್ಳುವಂತ ತುಷ್ಟೀಕರಣದ ನೀತಿಯ ಪರಮಾವಧಿಯನ್ನ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಏನಿದೆ ಕಾಂಗ್ರೆಸ್ ತಲುಪಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ನಡುವೆಯಲ್ಲಿ ಅವರ ಸೀಟನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಈಗ ಸಿದ್ದರಾಮಯ್ಯ ಅವರ ಸೀಟಿಗೆ ಸ್ವಲ್ಪ ಕಂಟಕ ಬಂದ ಆಗಿದೆ ಡಿ.ಕೆ. ಶಿವಕುಮಾರಿಂದಾಗಿ. ಹಾಗಾಗಿ ತನ್ನ ಸೀಟನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ತನ್ನ ಮತ ಬ್ಯಾಂಕ್ ಅನ್ನ ಮತ್ತು ತನ್ನ ಪಾರ್ಟಿಯ ಒಳಗೆ ಇರುವಂತ ತನ್ನ ಗ್ರಿಪ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಈ ಒಂದು ಆರ್ಡರ್ ಅನ್ನ ಹಾಕಿ ಕರ್ನಾಟಕ ಜನರ ಕಣ್ಣಿಗೆ ಬೂದಿ ಎರಚುವಂತ ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರೆ.